ನಮಸ್ಕಾರ ಪ್ರಿಯ ಬಂಧುಗಳೇ, ಇಂದು ನಾವು ಶ್ರೀಮದ್ ಭಗವದ್ಗೀತೆ ಪ್ರಥಮ ಅಧ್ಯಾಯದ 23ನೇ ಶ್ಲೋಕವನ್ನು ಶಾಂತ ಮನಸ್ಸಿನಿಂದ ಜೀವನಕ್ಕೆ ಅನ್ವಯವಾಗುವಂತೆ ತಿಳಿದುಕೊಳ್ಳೋಣ. ಈ ಶ್ಲೋಕದಲ್ಲಿ ಅರ್ಜುನನ ಮನಸ್ಸಿನ ಗೊಂದಲ, ಯುದ್ಧದ ನೈತಿಕ ಪ್ರಶ್ನೆ ಮತ್ತು ಅವನ ಒಳಗಿನ ಮಾನವೀಯತೆ ಇನ್ನಷ್ಟು ಸ್ಪಷ್ಟವಾಗಿ ಹೊರಹೊಮ್ಮುತ್ತದೆ. ಶ್ರದ್ಧೆಯಿಂದ ಕೇಳೋಣ. ಶ್ಲೋಕ: ಯೋತ್ಸ್ಯಮಾನವಕ್ಷೇಹಂ ಯತ್ರ ಸಮಾಗತಃ ಧಾರ್ತರಾಷ್ಟ್ರಸ್ಯ ದುರ್ಬಧೇರ್ ಯುದ್ಧೇ ಪ್ರಿಯಶ್ಚಕೀಶರ್ವಃ. ಶ್ಲೋಕದ ಸಂದರ್ಭ: ಇಂದಿನ ಶ್ಲೋಕಗಳಲ್ಲಿ ಅರ್ಜುನನು ಯುದ್ಧ ಭೂಮಿಯನ್ನು ಹತ್ತಿರದಿಂದ ನೋಡಲು ಬಯಸಿದನು. ಯುದ್ಧ ಮಾಡಲು ಬಂದವರನ್ನು ಗಮನಿಸುತ್ತಿದ್ದಾನೆ. ಈ ಶ್ಲೋಕದಲ್ಲಿ ಅವನು ಹೇಳುತ್ತಾನೆ, ಇಲ್ಲಿ ಯುದ್ಧ ಮಾಡಲು ಸೇರಿರುವವರು ಯಾರು? ದುರ್ಬುದ್ಧಿಯ ಧೃತರಾಷ್ಟ್ರನ ಮಗನಿಗೆ ಸಂತೋಷ ಕೊಡಲು ಯುದ್ಧಕ್ಕೆ ಬಂದವರು ಯಾರು? ಅರ್ಜುನನು ಇಲ್ಲಿ ಕೋಪದಿಂದಲ್ಲ, ದ್ವೇಷದಿಂದಲ್ಲ, ಆದರೆ ಸತ್ಯವನ್ನು ಅರಿಯಲು ನೋಡುತ್ತಿದ್ದಾನೆ. ಆಂತರಿಕ ಅರ್ಥ: ಅರ್ಜುನನು ಯುದ್ಧ ಭೂಮಿಯಲ್ಲಿ ನಿಂತು ಒಂದು ಮಹತ್ವದ ವಿಚಾರವನ್ನು ಗಮನಿಸುತ್ತಾನೆ. ಇಲ್ಲಿ ನಿಂತಿರುವವರು ಸ್ವಂತ ಇಚ್ಛೆಯಿಂದ ಯುದ್ಧಕ್ಕೆ ಬಂದವರಲ್ಲ, ಯಾರೋ ಒಬ್ಬನ ತಪ್ಪು ಬುದ್ಧಿಗೆ ಬೆಂಬಲ ನೀಡಲು ಬಂದವರು. ದುರ್ಬುದ್ಧಿ ಎಂದರೆ ತಪ್ಪಾದ ಚಿಂತನೆ, ಅಹಂಕಾರದಿಂದ ಹುಟ್ಟಿದ ನಿರ್ಧಾರ. ಅರ್ಜುನನು ಯೋಚಿಸುತ್ತಿದ್ದಾನೆ, ಒಬ್ಬನು ತಪ್ಪು ನಿರ್ಧಾರಕ್ಕಾಗಿ ಇಷ್ಟು ಜನ ಪ್ರಾಣ ತೆಗೆಯಬೇಕೇ? ಇದು ನಮ್ಮ ಜೀವನದಲ್ಲೂ ನಡೆಯುತ್ತದೆ. ನಾವು ಕೆಲವೊಮ್ಮೆ ಯಾರೋ ಒಬ್ಬರ ತಪ್ಪು ನಿರ್ಧಾರಕ್ಕೆ ಮೌನವಾಗಿ ಬೆಂಬಲ ನೀಡುತ್ತೇವೆ. ಅದರ ಪರಿಣಾಮವನ್ನು ನಿರಪರಾಧಿಗಳು ಅನುಭವಿಸುತ್ತಾರೆ. ಜೀವನಕ್ಕೆ ಸಂದೇಶ: ಈ ಶ್ಲೋಕ ನಮಗೆ ಕಲಿಸುವ ಪಾಠ: ತಪ್ಪು ಬುದ್ಧಿಗೆ ಬೆಂಬಲ ನೀಡುವುದು ಧರ್ಮವಲ್ಲ, ಬಹುಮತ ಎಂದರೆ ಸತ್ಯವಲ್ಲ. ಪ್ರತಿಯೊಬ್ಬರೂ ತಮ್ಮ ಅಂತರಾತ್ಮವನ್ನು ಕೇಳಬೇಕು. ಅರ್ಜುನನ ಪ್ರಶ್ನೆ ನಮಗೂ ಅನ್ವಯಿಸುತ್ತದೆ. ನಾನು ಯಾರಿಗಾಗಿ, ಏತಕ್ಕಾಗಿ ನಿಂತಿದ್ದೇನೆ ಎಂದು. ಅಂತಿಮ ಸಂದೇಶ: ಪ್ರಿಯ ಸ್ನೇಹಿತರೆ, ಇಂದಿನ ಶ್ಲೋಕ ನಮಗೆ ನೆನಪಿಸುವುದು ತಪ್ಪು ನಿರ್ಧಾರಕ್ಕೆ ಮೌನ ಸಹಮತಿ ಕೂಡ ಅಪರಾಧವೇ. ನಾಳೆ ಇನ್ನೊಂದು ಅಮೂಲ್ಯ ಶ್ಲೋಕದೊಂದಿಗೆ ಮತ್ತೆ ಭೇಟಿಯಾಗೋಣ. ಒಂದು ಶ್ಲೋಕ, ಒಂದು ಚಿಂತನೆ, ಒಂದು ಜೀವನ ಬದಲಾವಣೆ. ಹರೇ ಕೃಷ್ಣ.